ಅದೇ ನಾವು ಊರಿಗೆ ತಗೋಗಂಡ ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ಲಾಗ್ 1-2-3 ಡೇಸ್ದು ಮಿಕ್ಸ್ ಮಾಡಿ ಲಾಗ್ ಮಾಡ್ತಾಯಿದ್ದೀನಿ. ನಾವು ಇವಾಗ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಶುರು ಮಾಡಿದ್ದೀವಿ. ಅದರದ್ದೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾವು ಬುಧವಾರದಿಂದ ಇನ್ವಿಟೇಷನ್ ಕಾರ್ಡ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಮೈಸೂರಿಂದ ನನ್ನ ಕಸಿನ್ ಬ್ರದರ್ ಜೊತೆ ಹೊರಟಿರೋದು. ಅಲ್ಲಿ 11 o'clock ಆಗೋಯ್ತು. ನಾವು ಮೈಸೂರು ಬಿಟ್ಟಿದ್ದೆ. ಅಲ್ಲಿ ಬಿಟ್ಟು ನಾವು ಮೂವರು ಫಸ್ಟು ಒಂದಷ್ಟು ಕಾರ್ಡ್ ಕೊಟ್ಕೊಂಡು ಬಂದ್ವಿ. ಅಲ್ಲಿಂದ ಮತ್ತೆ ನನ್ನ ಇನ್ನೊಬ್ಬ ಅಣ್ಣ ಜಾಯ್ನ್ ಆದ, ನನ್ನ ದೊಡ್ಡಮ್ಮನ ಮಗ. ಸೊ ಅವನ ಜೊತೆ ಸ್ವಲ್ಪ ನನ್ನ ಅತ್ತೆ ಮಗಳ ಮನೆಗೆ ಹೋಗೋ ತನಕ ಬಂದ ಅವನು ಕೂಡ. ಅಲ್ಲಿ ನಾನು ಅಲ್ಲೆಲ್ಲೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾರು ಏನು ಅನ್ಕೊತಾರೋ ಅಂತ ಅಂದ್ಬಿಟ್ಟು ಭವ್ಯನ ಮನೇಲಿ ಬಂದಾಗ ವೀಡಿಯೋ ಮಾಡಿದೆ. ಅಲ್ಲಿ ಸ್ವಲ್ಪ ನಮ್ಮ ಅತ್ತೆ ಮಗಳಾಗಿರೋದ್ರಿಂದ ಅವಳೇನು ಅಂದ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಭವ್ಯ ಕೂಡ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತಂದ್ಲು. ಅಲ್ಲಿ ತೊಗೊಂಡು ಅಲ್ಲಿ ಕಾರ್ಡೆಲ್ಲ ಕೊಟ್ಟು ನನ್ನ ಕೋ ಸಿಸ್ಟರ್ಸ್ ಮನೆಗೆಲ್ಲ ಹೋಗಿದ್ವಿ. ಅಲ್ಲೆಲ್ಲ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲ ಕೊಟ್ಟು ಕೊನೆಗೆ ನಮ್ಮ ಅಜ್ಜಿ ಮನೆಗೆ ಬಂದು ನಾವು ಆಲ್ಟ್ ಆದ್ವಿ ನೈಟು. ಇದು ನಾನು ಮಾರ್ನಿಂಗ್ ವೀಡಿಯೋ ಮಾಡ್ಕೊಂಡಿರೋದು. ಇದು ನಮ್ಮ ಅಜ್ಜಿ, ನಮ್ಮ ತಾಯಿಯವರ ತಾಯಿ, ನಮ್ಮ ಅಜ್ಜಿ ತಿಂಡಿ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕನವರು ಮತ್ತು ಅಕ್ಕಮ್ಮನವರು. ಇದೆ ನಮ್ಮ ಅತ್ತೆ. ಹುಡುಗರು ಇನ್ನೂ ಎದ್ದಿರಲಿಲ್ಲ, ಆಗಲೇ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಇದು ಮಾಡ್ತಾಯಿದ್ರು. ಮತ್ತು ನಮ್ಮೂರಲ್ಲೇ ಕಾಳಿಕಾಂಬ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಕೂಡ ನಾನು ಹೋಗಿದ್ದೆ. ಅಲ್ಲಿಗೆ ಅವರು ಅರ್ಚಕರು ನಮಗೆ ದೊಡ್ಡಪ್ಪನೇ ಆಗಬೇಕು. ಸೊ ಅಲ್ಲೊಂದು ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ಸ್ವಲ್ಪ ಕಾಡೆಲ್ಲ ಕೊಟ್ಕೊಂಡು ಬಂದ್ವಿ. ಬಂದಾದ್ಮೇಲೆ ಮನೆಯಲ್ಲಿ ನಮ್ಮ ಅಕ್ಕನ ಮಗ ಇವನು. ಸೊ ನನ್ನದು ವೀಡಿಯೋ ಮಾಡಲ್ವ ಅಂತ ಇದ್ದ, ಹಾಗಾಗಿ ವೀಡಿಯೋ ಮಾಡಿಕೊಂಡೆ. ಅದೆಲ್ಲ ಆಗಿದ್ಮೇಲೆ ತಿಂಡಿ ತಿಂದ್ಕೊಂಡು ನಾವು ಹೊರಟ್ವಿ. ನಮ್ಮ ಅಜ್ಜಿ ಮನೆ ಆಗಿರೋದ್ರಿಂದ ನಾವು ಹುಟ್ಟಿ ಬೆಳೆದಿದ್ದಂಥ ಊರು. ಅಲ್ಲಿಂದ ಹೊರಡ್ಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಸೊ ಎಲ್ಲರೂ ನಿಂತ್ಕೊಂಡು ಹೋಗಿ ಬರ್ತೀಯಾ ಅಂತ ಎಲ್ಲ ಹೇಳಿ ಮಾತಾಡಿಸ್ತಾಯಿದ್ರು. ಸ್ವಲ್ಪ ಫೀಲ್ ಆಗ್ತಾಯಿತ್ತು, ಹಳೇದೆಲ್ಲ ನೆನಪಾಗ್ತಾಯಿತ್ತು, ನಾವು ಆಡಿದ್ದು ಬೆಳೆದಿದ್ದು ಎಲ್ಲನೂ. ಸೊ ಅಲ್ಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಮತ್ತು ಎಲ್ಲರೂ ವೀಡಿಯೋ ಮಾಡ್ಕೊತ ಅವರೇ ಕೇಳ್ತಾಯಿದ್ರು. ಹಂಗಾಗಿ ನಾನು ಇಲ್ಲಿ ವೀಡಿಯೋ ಮಾಡ್ಕೊಂಡೆ, ಇಲ್ಲಾಂದರೆ ವೀಡಿಯೋನೇ ಮಾಡ್ತಾಯಿರಲಿಲ್ಲ. ಸೊ ವೀಡಿಯೋ ಹಾಕಲ್ವಾ ಅಂತೇಳ್ಬಿಟ್ಟು ಎಲ್ಲರೂ ಆಯ್ ಬಾಯ್ ಅಂತ ಅಂದ್ಕೊಂಡು ಮಾತಾಡಿಸ್ತಾಯಿದ್ರು. ಈ ಕಡೆ ನಿಂತ್ಕೊಂಡಿರೋದು ಪಾಪುನ ಎತ್ಕೊಂಡು ಆಶಾ ಅಂತೇಳಿ. ಅವಳಿಗಂತೂ ತುಂಬಾ ಇಷ್ಟ ನನ್ನ ಬ್ಲಾಗ್ಸ್ ಎಲ್ಲ. ಯಾರು ನೋಡಿಲ್ಲ ಅಂದರೂ ಅವಳು ನೋಡ್ತಾಳೆ. ಸೊ ನಾನು ಆಡಿ ಬೆಳೆದಂಥ ಊರು ಇದು. ಸೊ ಒಂಥರ ಎಮೋಷ್ನಲ್ ಫೀಲ್ ಬರ್ತಾಯಿತ್ತು ನನಗೆ. ಇದೆಲ್ಲ ಆಗಿದ್ಮೇಲೆ ಅಲ್ಲೆಲ್ಲ ಕೊಟ್ಬಿಟ್ಟು ನಮ್ಮ ಅಕ್ಕನ ಮನೆಗೆ ಬಂದ್ವಿ. ಇಲ್ಲೂ ಕೂಡ ನಮ್ಮ ಅಕ್ಕನ ಮಗ ನಮ್ಮನ್ನು ಬ್ಲಾಗಲ್ಲಿ ಆ್ಯಡ್ ಮಾಡಿ ವೀಡಿಯೋ ಮಾಡಿ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದದು. ಇಲ್ಲಿನೂ ಕೂಡ ಅವನೇ ವೀಡಿಯೋ ಮಾಡಿದ್ದು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ. ನಮ್ಮ ದೊಡ್ಡಮ್ಮ ಇದು ನಮ್ಮ ಅಮ್ಮನ ಅಕ್ಕ. ಮತ್ತು ಆ ಕಡೆ ಎಲ್ಲ ಅವನೇ ಇನ್ವಿಟೇಷನ್ ಕಾರ್ಡ್ ಕೊಡಿಸ್ತಾ. ಸೊ ಅವನ ಜೊತೆ ನಾವು ಗಾಡಿಯಲ್ಲಿ ಅವನ್ನ ಕೂರಿಸ್ಕೊಂಡು ಇನ್ವಿಟೇಷನ್ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಬಂದ್ವಿ. ನಾವು ಮೈಸೂರಲ್ಲಿ ಯಾವತ್ತೂ ಬೈಕ್ ಓಡಿಸಿರಲಿಲ್ಲ. ಇದೇ ಫಸ್ಟ್ ಟೈಮ್ ಮೈಸೂರಲ್ಲಿ ಬೈಕ್ ಓಡಿಸ್ತಾ ಇದ್ದಿದ್ದು. ಅದು ಏನೇನೋ ಆಗಿ ಎಲ್ಲೆಲ್ಲೋ ಹೋಗಿ ಮತ್ತು ಅದೇ ರೋಡ್ಗೆ ಬಂದು ತಲೆ ಕೆಟ್ಟು ನಮ್ಮನೆಯವರಂತೂ ನನ್ನ ಬೈಕೊಂಡು ಚೆನ್ನಾಗೆ ಬೈಕ್ ಬೇಡ ಅಂದರೂ ತೊಗೊಂಡ್ಲು ಅಂತ ಒಂದಷ್ಟು ಸುತ್ತಾಡಿಕೊಂಡು ಕೊನೆಗೆ ಹೆಂಗೋ ಮೇನ್ ರೋಡಿಗೆ ಬಂದು ತಲುಪಿದ್ವಿ. ಆಮೇಲೆ ಅಲ್ಲಿಂದ ನನ್ನ ದೊಡ್ಡಪ್ಪನ ಮಗ ಲೋಕಿ ನಮ್ಮನ್ನ ಜಾಯ್ನ್ ಆದ. ಅಲ್ಲಿಂದ ನಮ್ಮ ದೊಡ್ಡಪ್ಪನ ಮನೆ, ನನ್ನ ನಾದಿನಿ ಮನೆ, ಇನ್ನೊಂದಷ್ಟು ರಿಲೇಟಿವ್ಸ್ ಮನೆಗೆಲ್ಲ ಕಾರ್ಡ್ ಕೊಟ್ಬಿಟ್ಟು ಆಮೇಲೆ ಕೊನೆಗೆ ಅಮ್ಮನ ಮನೆಗೆ ಬಂದು ಆಲ್ಟ್ ಆದ್ವಿ. ಅಲ್ಲಿ ಬಂದು ನಮ್ಮ ಮನೆಯವರು ಸಿಹಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅದೊಂದು ವೀಡಿಯೋನ ಮಾಡಿಕೊಂಡೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಮಾಡೋಣ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.